ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಮ್ಮ ಗದಗಿನಲ್ಲಿ ಒಂದು ಬೇಕರಿ ಇದೆ. ಆ ಬೇಕರಿಯಲ್ಲಿ ನಮ್ಮ ಅಯೋಧ್ಯ ರಾಮ ಮಂದಿರವನ್ನು ಕೇಕ್ನಲ್ಲಿ ತಯಾರಿ ಮಾಡಿದ್ದಾರೆ. ಬರ್ರಿ ಹೇಗೆ ಮಾಡಿದ್ದಾರೆ ಅಂತ ಹೇಳೋದು ನೋಡೋಣ. ಅದನ್ನು ನನ್ನ ಮಗ ಹೇಳ್ತಾನೆ ಯಾವ ಬೇಕರಿ ಅಂತ ಹೇಳೋದು. ನಾವು ಇವತ್ತು ಬಂದಿದ್ದೀವಿ ಸಾಸ್ನೂರು ಬೇಕರಿಗೆ. ಇದು ನಮ್ಮ ಗದಗಲ್ಲಿದೆ. ಇಲ್ಲಿಗೆ ಬರೋ ಕಾರಣ ಅಂದರೆ ಬೇಕರಿ ಥಿಂಗ್ಸ್ಗಳನ್ನು ಯೂಸ್ ಮಾಡಿ ರಾಮ ಮಂದಿರವನ್ನು ಮಾಡಿದ್ದಾರೆ. ಅವನು ಇದೇ ಫಸ್ಟ್ ಟೈಮು ವಾಯ್ಸ್ ಓವರ್ ಕೊಟ್ಟಿದ್ದು. ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಅಯೋಧ್ಯದಲ್ಲಿರುವಂಥ ರಾಮ ಮಂದಿರವನ್ನೇ ನಾವಿಲ್ಲಿ ನೋಡ್ತಾ ಇದ್ದೀವೇನೋ ಅನ್ನೋಷ್ಟು ನಮ್ಗೆ ಇಲ್ಲಿ ಖುಷಿ ಆಕತಿ. ಅಷ್ಟು ಚೆನ್ನಾಗಿ, ಅಷ್ಟು ಸುಂದರವಾದಂಥ ರಾಮ ಮಂದಿರವನ್ನು ಇವರು ಇಲ್ಲಿ ಕೇಕಿನಲ್ಲಿ, ಒಂದು ಸಿಹಿಯಾದ ಪದಾರ್ಥದಲ್ಲಿ, ಸ್ವೀಟ್ ಅಂತ ಹೇಳೋದು ಎಲ್ಲರಿಗೂ ನಾವು ಖುಷಿ ಪಡ್ಬೋದು. ಅಷ್ಟು ಸುಂದರವಾದಂಥ ಒಂದು ಕೇಕಿನಲ್ಲಿ ರಾಮ ಮಂದಿರವನ್ನು ತಯಾರಿ ಮಾಡಿದ್ದಾರೆ. ಇದನ್ನು ಎಷ್ಟು ಜನ ಎಲ್ಲರೂ ತಮ್ಮ ಪ್ರಯತ್ನವನ್ನು, ಶ್ರಮವನ್ನು ಹಾಕಿ ಒಂದು ಕೇಕನ್ನು ತಯಾರು ಮಾಡಿದ್ರು. ಒಂದು 35ರಿಂದ 40 kg ಐತಂತೆ ಫ್ರೆಂಡ್ಸ್ ಇದು ಕೇಕು. ಎಲ್ಲರೂ ತಮ್ಮ ವಿಚಾರವನ್ನು ಎಲ್ಲರೂ ಒಬ್ರಿಗೊಬ್ಬರು ಮಾತಾಡಿಕೊಂಡು ಇಷ್ಟು ಚೆನ್ನಾಗಿ ಒಂದು ರಾಮ ಮಂದಿರವನ್ನು ನಮಗೆ ನೋಡೋದಕ್ಕೆ, ಕಣ್ತುಂಬಿಕೊಳ್ಳೋದಕ್ಕೆ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರಲ್ಲ, ಹಾಗೆ ಅವರಿಗೆ ಆ ಸಾಸ್ನೂರು ಬೇಕರಿಯ ಸಿಬ್ಬಂದಿಗಳಿಗೆ ಹಾಗೆ ಆ ಓನರಿಗೆ ನಾವು ನಿಜವಾಗ್ಲೂ ನಮ್ಮ ಹೃದಯಪೂರ್ವಕ ಕೃತಜ್ಞತೆಗಳನ್ನು ನಾನು ಹೇಳ್ತೀನಿ ಫ್ರೆಂಡ್ಸ್. ಯಾಕಂದರೆ ನಾವು ನಿಜವಾಗ್ಲೂ ರಾಮ ಮಂದಿರಕ್ಕೆ ನಮಗಂತೂ ಹೋಗೋಕ್ಕಾಗಂಗಿಲ್ಲ. ನಾವು ಇಲ್ಲೇ ರಾಮ ಮಂದಿರವನ್ನು ನಾವು ನೋಡಿ ಖುಷಿ ಪಡ್ಬೋದು. ಹಾಗೆ ನಮ್ಮ ಸುತ್ತಮುತ್ತ ಇರುವಂಥ, ನಮ್ಮ ಗದಗಿನ ಸುತ್ತಮುತ್ತ ಇರುವಂಥ ಎಲ್ಲರೂ ಈ ಸಾಸ್ನೂರು ಬೇಕರಿಗೆ ಬಂದು ಈ ರಾಮ ಮಂದಿರವನ್ನು ನೋಡಿಕೊಂಡು ಖುಷಿ ಪಡ್ಕೊಂಡು ಹೋಗಲಿ ಅಂತ ಹೇಳಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಬೇಕ್ರಿ ನಿಜವಾಗ್ಲೂ ಗದಗಿಗೆ ಫೇಮಸ್ ಆಗಿರುವಂಥ ಬೇಕ್ರಿ ಫ್ರೆಂಡ್ಸ್. ಎಷ್ಟೇ ನಮ್ಗೆ ಯಾವ ಟೈಮಿಗೆ ನಾವು ಕೇಕ್ ಅಂತ ಹೇಳಿರ್ತೀವಿ, ಆ ಟೈಮಿಗೆ ನಮಗೆ ಒಳ್ಳೆ ಕ್ವಾಂಟಿಟಿಯಲ್ಲಿ, ಒಳ್ಳೆ ಟೇಸ್ಟಿಯಾಗಿ ನಮಗೆ ಕೇಕನ್ನು ಇವ್ರು ತಯಾರಿ ಮಾಡಿಕೊಡ್ತಾರೆ. ನಾವು ಭಾಳ ಸರ್ತಿ ಇಲ್ಲಿ ಕೇಕನ್ನು ನಾವು ಮಾಡಿಸಿದ್ದೀವಿ. ಅಷ್ಟೇ, ನಾವು ಯಾವ ಟೈಮಿಗೆ ಹೇಳ್ತೀವಿ ಆ ಟೈಮ್ಗೆ ಅವರು ನಮ್ಮ ಕೇಕನ್ನು ತಯಾರಿ ಮಾಡಿಕೊಡ್ತಾರೆ. ಹಾಗೆ ಅಷ್ಟೇ ರುಚಿಯಾಗೂ ಇರುತ್ತೆ. ನೀವು ಸಾಸ್ನೂರು ಬೇಕರಿಗೆ ಭೇಟಿ ಕೊಟ್ಟಿಲ್ಲ ಅಂದರೆ ಒಂದು ಸರ್ತಿ ಭೇಟಿ ಕೊಡ್ರಿ. ಹಾಗೆ ಒಂದು ಒಳ್ಳೆ, ನಮ್ಮ ಗದಗಿನಲ್ಲಿ ಒಂದು ಸಾಸ್ನೂರು ಬೇಕ್ರಿ ಅಂದರೆ ಒಂದು ಒಳ್ಳೆ ಒಳ್ಳೆ ಬೇಕ್ರಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಹಾಗೆ ಇವು ಗದಗಿನಲ್ಲಿ 2 ಬೇಕ್ರಿ ಇದಾವೆ ಫ್ರೆಂಡ್ಸ್. ಒಂದು ಮುಳುಗುನಾಕದ ಹತ್ರ ಒಂದು ಬೇಕ್ರಿ ಇದೆ, ಹಾಗೆ ಒಂದು ಬೆಟಗೇರಿಯಲ್ಲಿ ಹಾಟ್ಲಗೇರಿ ನಾಕ ಅಂತ ಹೇಳಂದು ಅಲ್ಲಿ ಕಾರ್ನರಿಗೆ ಒಂದು ಬೇಕ್ರಿ ಐತಿ. ಯಾರಾದರೂ ಭೇಟಿ ಕೊಡೋರಿದ್ದರೆ ಭೇಟಿ ಕೊಡಿ ಫ್ರೆಂಡ್ಸ್ ನೀವು. ಹಾಗೆ ಇಲ್ಲಿ ಮುಂದೆ ಅವರು ಓನರೇ ನಮಗೆ ಯಾವ ರೀತಿ ಈ ಕೇಕನ್ನು ತಯಾರಿ ಮಾಡಿದ್ವಿ ಅಂತ ಅಂದೇಳಂದು ಹೇಳ್ತಾರೆ. ಅದನ್ನು ನೀವು ಕೇಳ್ರಿ. ಹಾಗೆ ಈ ರಾಮ ಮಂದಿರವನ್ನು ನೋಡಿ ಎಲ್ಲರೂ ಖುಷಿ ಪಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸರ್, ನಮ್ಮ ಹೆಸರು ಬಸವರಾಜ್ ಸಾಸ್ನೂರು ಅಂತ. ಸಾಸ್ನೂರು ಬೇಕರಿಯ ಮಾಲಕರು ನಾವು. ಸೊ ಜನವರಿ 22ರಂದು ರಾಮ ಮಂದಿರದ ಉದ್ಘಾಟನೆ ಇದೆಯಲ್ಲ, ಸೊ ಅದಕ್ಕೆ ನಾವು ವಿಚಾರ ಮಾಡಿದ್ವಿ ಏನು ಮಾಡಬಹುದು ನಾವು ಅಂತ. ಸೊ ಅದಕ್ಕಾದ್ರೆ ನಮ್ಮಿಂದ ಒಂದು ಏನಾದರೂ ಕೊಡುಗೆ ಇರಲಿ ಅಂತ ಹೇಳಿ, ನಮ್ಮ ಒಂದು ಖುಷಿಯಿಂದ ಒಂದು ಏನಾದರೂ ಸಂಭ್ರಮಿಸೋದಕ್ಕೆ ಏನು ಬೇಕು ಅಂತ. ಸೊ ನಮ್ಮದು ಕೇಕ್ಸ್ ಎಲ್ಲ ಮಾಡ್ತಾ ಇದ್ವಲ್ಲ, ಸೊ ನಾವೆಲ್ಲ ನಮ್ಮ ಸಿಬ್ಬಂದಿಗಳ ಜೊತೆ ಮಾತಾಡಿದಾಗ ಸೊ ನಮಗೊಂದು ವಿಚಾರ ಬಂತು, ನಾವು ಮಿನಿಯಾಗಿ ಅದರೊಂದು ರಾಮ ಮಂದಿರದ ಒಂದು ಇದನ್ನು ಮಾಡೋಣ ಅಂತ, ಕೇಕಲ್ಲಿ ಅಂತ. ಸೊ ಅದನ್ನು ಮಾಡೋದಕ್ಕೆ ನಾವು ಫಸ್ಟು ಇನ್ಸ್ಟಾಗ್ರಾಮ್ದಲ್ಲಿ, ಗೂಗಲಲ್ಲಿ ನಮಗೆ ಸಿಗುವಂಥ ಫೋಟೋಸು, ವಿಡಿಯೋಗಳನ್ನು ನಾವು ಇಟ್ಟುಕೊಂಡು, ಸೊ ಅದರಿಂದ ನಾವು ಸ್ಕೆಚ್ ಹಾಕ್ಕೊಂಡು, ಸೊ ಅದನ್ನು ಸತತ ನಾವು ಒಂದು 7ರಿಂದ 8 ದಿನ ನಾವು ಅದನ್ನು ತೊಗೊಂಡಿದ್ದೀವಿ ಮಾಡೋದಕ್ಕೆ. ಸೊ ಅದಕ್ಕೆ ನಾವು ಫಂಡಂಟ್ ಅಂತಾರೆ. ಸೊ ಅದೇನೆಂದರೆ ಶುಗರ್ ಪೇಸ್ಟ್ ಥರ ಇರುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡಿಕೊಂಡು, ಸೊ ಅದರಿಗೆ ಒಂದು 5ರಿಂದ 6 ಜನ ಸೇರಿ ಎಲ್ಲರೂ ಶ್ರದ್ಧೆಯಿಂದ ಖುಷಿಪಟ್ಟು ಎಲ್ಲರೂ ಕೂಡಿ ಮಾಡಿದ್ದಾರೆ. ಸೊ ಅದನ್ನು ನಾವು ಏನಂದರೆ ನಾವಷ್ಟೇ ಅನ್ನೋದಕ್ಕಿಂತ ಎಲ್ಲ ಜನ ನೋಡಿ ಇನ್ನೂ ಖುಷಿ ಪಡಲಿ ಅಂತ ನಾವು ಅದನ್ನು ಎಕ್ಸಿಬಿಷನ್ ಡಿಸ್ಟ್ರಿಬ್ಯೂಟರ್ ಇದನ್ನ ಥರ ಇಟ್ಟಿದ್ದೇವೆ ಹೊರಗಡೆ ನೋಡೋದಕ್ಕೆ. ಸೊ ಜನ ಎಲ್ಲ ಖುಷಿಯಿಂದ ನೋಡ್ತಾ ಇದ್ದಾರೆ, ಸೆಲ್ಫಿ ತಗೋತಿದ್ದಾರೆ, ಬಂದು ಎಲ್ಲ ಹಾಕ್ತಾ ಇದ್ದಾರೆ. ಸೊ ಎಲ್ಲ ನ್ಯೂಸ್ ಚಾನಲವರು ಬಂದು ಎಲ್ಲ ತೊಗೊಂಡಿದ್ದಾರೆ. ಸೊ ಜನ ಆದಷ್ಟು ಅದನ್ನು ನೋಡೋದಕ್ಕೂ ಬರ್ತಾ ಇದ್ದಾರೆ. ಸೊ ನಮ್ಗೆ ಅದೊಂದು ಒಳ್ಳೆ ಖುಷಿ ಆಗ್ತಾ ಇದೆ. ಅದು ನಮಗೆ ಹೇಳೋದು, ಯಾಕಂದರೆ ಇದೇ ಅವಕಾಶ ಮತ್ತು ಯಾರಿಗೆ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಈ ಅವಕಾಶ ನಮಗೆ ಸಿಕ್ಕಿದೆ ಅಂದರೆ ನಮ್ಗೆ ಅದೊಂದು ಪುಣ್ಯ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಓಕೆ ಸರ್, ಓಕೆ ಥ್ಯಾಂಕ್ ಯು ಸರ್. ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದೆ ಒಂದು
ಒಳ್ಳೆ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಹಾಗೆ ಈ ಕೇಕನ್ನು ತಯಾರಿಸಿದಂಥ ಬೇಕ್ರಿ ಓನರು ಕೂಡ ಮುಂದೆ ಮಾತಾಡಿದ್ದಾರೆ. ಈ ಪೂರ್ತಿ ಈ ರಾಮ ಮಂದಿರವನ್ನು ಕಣ್ತುಂಬಿಕೊಂಡು ಅವರ ಮಾತುಗಳನ್ನು ಕೇಳಿ ಅಂತ ಹೇಳೋದಕ್ಕೆ ಹೇಳ್ತೀನಿ ನಾನು. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್. ಸರ್, ನಮ್ಮ ಹೆಸರು ಬಸವರಾಜ್ ಶಾಸ್ತ್ರ ಅಂತ. ಸೊ ಶಾಸ್ತ್ರ ಬೇಕರಿಯ ಮಾಲಕರು ನಾವು. ಸೊ ಯಾರು